ಕರೆದು ಕೂಡಿಸಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೊಡ್ತಾ 30ನೇ ತಾರೀಕು ರಾಜ್ಯಾದ್ಯಂತ ರೋನಿ ಫಿಲಮು ರಿಲೀಸ್ ಆಗಬೇಕಾಗಿತ್ತು, ಆಗತ್ತೆ. ಅಂದರೆ 30ಕ್ಕಾಗಲ್ಲ, ಇನ್ನೊಂದು 2 ವಾರ ಮುಂದೆ ಹೋಗಿದ್ದೀವಿ. ಕಾರಣ ಇಷ್ಟೇ, ಈಗ 2 ವಾರ ಹಿಂದೆ ರಿಲೀಸ್ ಆಗಿದ್ದ ಭೀಮಾ ಆಗ್ಬೋದು ಅಥವಾ ಲಾಸ್ಟ್ ವೀಕ್ ರಿಲೀಸ್ ಆಗಿದ್ದ ಕೃಷ್ಣ ಪ್ರಣಯ ಸಖಿ ಆಗ್ಬೋದು, ಎಲ್ಲ ಪಿಕ್ಚರು ಕನ್ನಡ 2 ಪಿಕ್ಚರ್ಗಳು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಹಾಗಾಗಿ ಮತ್ತೆ ತೀವ್ರ ಸಮಸ್ಯೆ ಆಗೋದು ಬೇಡ ಅಂಥೇಳಿ ಏನೇ ಸಿನಿಮಾ ಮಾಡಿದ್ರು ಕೂಡ ಅಥವಾ ನಾವೇನೇ ಪ್ರಚಾರ ಮಾಡಿದ್ರು ಕೂಡ ಕಡೆಗಲ್ಲಿ ಸುರೇಶ್ ಅಂತ ಕೂತಿರಲ್ಲ, ಅವ್ರ ಕೈಲಿ ಎಲ್ಲ ಸಿನಿಮಾದ ಒಂದು ಜಾತಕ ಇರುತ್ತೆ ಅವ್ರಿಗೆ. ಅವರು ಹಣೆ ಬರಹ ಎಲ್ಲ ನೀಟಾಗಿ ಬರೀತಾರೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾರು ಥಿಯೇಟ್ರ್ ಓನರ್ ಯಾರು, ಡಿಸ್ಟ್ರಿಬ್ಯೂಟ್ರು ಎಕ್ಸಿಬ್ಯೂಟ್ರ್ ಯಾರು, ಅವ್ರನ್ನೆಲ್ಲ ಹೇಳಿದ್ರು ಅಂತೇಳಿ. ಸೊ ಅವ್ರ ಅಡ್ವೈಸ್ ಮೇಲೆ ನನಗೆ ಗುರು ನೆನ್ನೆ ಹೇಳಿದ್ರು, ನನಗೆ 1-2 ವಾರ ಮುಂದೆ ಹೋಗ್ತೀನಿ ಅಂತೇಳಿ. ಚಂದನ್ ಸುರೇಶ್ ಅವರು ಕೂಡ ಬೆಳಗ್ಗೆ ಫೋನ್ ಮಾಡಿದರು. ಹಾಗಾಗಿ ಇದನ್ನು ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಮಾಡೋಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಪಿಕ್ಚರ್ ಬಗ್ಗೆ ಹೇಳಿದಾಗ 3-4 ಸರಿ ಪ್ರೊಜೆಕ್ಷನ್ ಕರೆದಾಗ ನನಗೆ ಹೋಗೋಕ್ಕಾಗಿಲ್ಲ. ಕಾರಣ ಹೇಳಿ ನಿಜವಾದ ಕಾರಣದಿಂದ ಹೋಗೋಕ್ಕಾಗಿಲ್ಲ. ಅದು ಹೋಗಬಾರ್ದು ಅಂತಲ್ಲ, ತುಂಬ ಒತ್ತಡದಿಂದ ಹೋಗೋಕ್ಕಾಗಿಲ್ಲ. ನಾನೇ ಒಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ನ ಒಂದು ಶೋ ಇಟ್ಟಾಗ ಅಷ್ಟು ಜನ ಡಿಸ್ಟ್ರಿಬ್ಯೂಟರ್ ಸಿನಿಮಾ ನೋಡಿದ್ಮೇಲೆ ಒಂದೇ ಅಭಿಪ್ರಾಯ ಹೇಳಿದ್ದು. ಯಾಕೆ ತುಂಬ ವರ್ಷದಿಂದ ನಾನು ಈ ಥರ ಅಭಿಪ್ರಾಯ ರೋನಿ ಫಿಲ್ಮ್ಗೆ ನೋಡಿದ್ದು, ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದಾರೆ. ನಿಮಗೂ ಸಿನಿಮಾ ಎಲ್ಲ ತೋರಿಸ್ತೀವಿ ಮಾಧ್ಯಮದವ್ರಿಗೆ, ನೀವು ಹೇಳ್ತೀರಿ 100% ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಯಾಕೆಂದರೆ ಡಿಸ್ಟ್ರಿಬ್ಯೂಟ್ರು ಒಂದು 8 ಜನ ನೋಡಿ ಕೂಡ ಅಷ್ಟು ಒಂದೇ ಅಭಿಪ್ರಾಯ ಇತ್ತು ಅಂದಾಗ ಆ ಪಿಕ್ಚರ್ ಎಲ್ಲ ಒಂದು ವಿಷಯ ಇದೆ ಅಂತ ಅರ್ಥ ಅಲ್ವಾ. ಹಾಗಾಗಿ ಅದನ್ನ ಕಿರಣ್ ರಾಜ್ ಅವ್ರ ಬಗ್ಗೆನೂ ಕೂಡ ಈ ಸಿನಿಮಾದ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಹೊಸದಾಗಿ ನಿರ್ಮಿಸುವಂತಹ ನಮ್ಮ ನಿರ್ಮಾಪಕರಿಗೂ ಈ ಪಿಕ್ಚರ್ ಒಳ್ಳೆಯದಾಗಲಿ ಅಂತ ಕೇಳ್ತಾ ಉಳಿದಿದ್ದ ಮಾಹಿತಿನ ನಾನು ಗುರುವೇಂದ್ರ ಶೆಟ್ಟಿ ಅವ್ರು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮತ್ತು ಕೃಷ್ಣ ಪ್ರಣಯ ಸಖಿ ಮೇಕರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಮತ್ತೆ ಜನ ಸಿನಿಮಾ ಬರ್ತಾ ಇಲ್ಲ, ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಅಳ್ತಾ ಇರೋರಿಗೆ, ನೆಗೆಟಿವ್ ಮಾತಾಡ್ತಾ ಇರೋರಿಗೆ ಜನರನ್ನ ಥಿಯೇಟ್ರಿಗೆ ಕರೆಸಿ ಒಂದು ಪಾಸಿಟಿವ್ ಮೆಸೇಜ್ ಕೊಟ್ಟಿದ್ದೀರಿ. ಮತ್ತು ಜನರು ಕೂಡ ನಾವೆಲ್ಲೂ ಹೋಗಿಲ್ಲ, ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ನಾವು ಥಿಯೇಟ್ರಿಗೆ ಬಂದು ನೋಡ್ತೀವಿ ಅನ್ನೋ ಮೆಸೇಜ್ ಅವರು ನಮ್ಮ ಸಿನಿಮಾ ಮೇಕರ್ಸ್ಗೆ ಕೊಟ್ಟಿದ್ದಾರೆ. ಸೊ ನಮ್ಮ ರಾನಿ ಸಿನಿಮಾ ನಾವು ಇವತ್ತು ಟ್ರೈಲರ್ ರಿಲೀಸ್ ಇತ್ತು, 9ನೇ ತಾರೀಕಿಗೆ ರಿಲೀಸ್ ಅಂತ ನಾವು ಡೇಟ್ ಅನೌನ್ಸ್ ಮಾಡಿದ್ವಿ. ಈಗ 2 ಸಿನಿಮಾನು ತುಂಬ ಚೆನ್ನಾಗಿ ಹೋಗ್ತಾ ಇರೋದು. ಭೀಮಾ ಮತ್ತು ಕೃಷ್ಣ ಪ್ರಣಯ ಸಖಿ ತುಂಬ ಚೆನ್ನಾಗಿ ಎಲ್ಲ ಸೆಂಟರ್ಗಳಲ್ಲಿ ಹೋಗ್ತಾ ಇರೋದ್ರಿಂದ ಸೊ ನಮಗೆ ಸ್ವಲ್ಪ ಥಿಯೇಟರ್ ಸಮಸ್ಯೆ ಆಗ್ಬೋದು ಅನ್ನೋದೊಂದು ವಿಷಯ ನಮಗೆ ಡಿಸ್ಟ್ರಿಬ್ಯೂಟರ್ ಹೇಳಿದ್ರು. ಯಾಕಂದರೆ ನಾವು ರಿಲೀಸ್ ಆಗೋಷ್ಟು ಹೊತ್ತಿಗೆ ನಮಗೆ ಸಿಗೋದು ಗೊತ್ತಾಗಲ್ಲ. ಯಾಕಂದರೆ ಅದು ಚೆನ್ನಾಗಿ ಹೋಗ್ತಾ ಇದ್ದ ಶೇರ್ ಚೆನ್ನಾಗಿ ಬರ್ತಾ ಇದ್ದಾಗ ಆ ಸಿನಿಮಾನ ತೆಗೆಯೋದು ಆ ಥರದ್ದೆಲ್ಲ ಮಾಡೋಕ್ಕಾಗಲ್ಲ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅಲ್ಲೇನೋ ಸರ್ಕಸ್ ಮಾಡೋದು ಅಥವಾ ಫೈಟ್ ಮಾಡೋದು ಅದೆಲ್ಲ. ಸೊ ಎಲ್ಲದಕ್ಕಿಂತ ಖುಷಿ ವಿಚಾರ ಅಂತ ಜನ ಬರ್ತಾ ಇದ್ದಾರಲ್ಲ, ನೋಡ್ತಾ ಇದ್ದಾರಲ್ವಾ. ಸೊ ನಾವು ಸಿನಿಮಾ 2 ವಾರ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದಕ್ಕಿಂತ ಅದು ಬೇಜಾರ್ಕಿಂತ ಒಂದು ಖುಷಿ. ಅದು ಈ ಇಂಥ ಸಂದರ್ಭದಲ್ಲಿ ಖುಷಿ ವಿಚಾರ. ಆ್ಯಕ್ಚುಲಿ 2 ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಏನೋ ಆಷಾಢ ಕಳೆದು ಶ್ರಾವಣ ಬಂದು ಶುಕ್ರದಶ ಶುರು ಆಗೋ ಥರ ಇದೆ ಇಂಡಸ್ಟ್ರಿಯಲ್ಲಿ. ಸೊ ಆ ಕಾರಣದಿಂದ ನಾವು ಡಿಸ್ಕಷನ್ ಮಾಡಿ ತೊಂದರೆ ಇಲ್ಲ, ನಾವು 2 ವಾರ ತಾನೇ ಮುಂದಕ್ಕೆ ಹೋಗೋಣ ಅಂತ ಒಂದು ಡಿಸೈಡ್ ಮಾಡಿದ್ವಿ. ಮೇಜರ್ಲಿ ನಮ್ಗೆ ಸ್ವಲ್ಪ ದೊಡ್ಡ ಬಜೆಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ, ಆಮೇಲೆ ಒಂದು ಫ್ಯಾಮಿಲಿ ಆ್ಯಕ್ಷನ್, ಎಲ್ಲ ಥರದ ಆಡಿಯನ್ಸ್ಗೂ ಮೈಂಡಲ್ಲಿ ಇಟ್ಕೊಂಡು ಮಾಡೋದಂಥ ಸಿನಿಮಾ. ಯಾವುದೋ ಒಂದು ಸಣ್ಣ ಸೆಟಪ್ ಸಿಕ್ತು, ಅಲ್ಲೊಂದು ಇಲ್ಲೊಂದು, ಅಥವಾ ಅಲ್ಲೆಲ್ಲ ಒಂದು 2 ಶೋ ಸಿಕ್ತು, 1 ಶೋ ಸಿಕ್ತು, ರಿಲೀಸ್ ಮಾಡಿಬಿಡೋಣ ಅನ್ನೋದಕ್ಕಿಂತ ನಮಗೆ ನಮ್ಮ ಸಿನಿಮಾ ಎಲ್ಲ ಸೆಂಟರ್ನಲ್ಲಿ ಎಲ್ಲ ವರ್ಗದ ಜನರು ನೋಡಬೇಕು. ಆ ಕಾರಣದಿಂದ ನಮಗೆ ಒಂದು ದೊಡ್ಡ ಸೆಟಪ್ ಬೇಕು, ಒಳ್ಳೆ ಥಿಯೇಟರ್ ಸೆಟಪ್ ಬೇಕು. ಅದು ಇಂಪಾರ್ಟೆಂಟ್. ರಿಲೀಸ್ ಮಾಡೋದೇ ಇಂಪಾರ್ಟೆಂಟ್ ಅಲ್ಲ, ಒಂದು ಒಳ್ಳೆ ಸೆಟಪ್ ಎಲ್ಲ ಸೆಂಟರ್ಗಳಲ್ಲಿ ಎಲ್ಲ ವರ್ಗದ ಆಡಿಯನ್ಸ್ಗೂ ಬಂದು ನೋಡೋಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ಒಂದು ಉದ್ದೇಶ. ಆ ಕಾರಣದಿಂದ ನಾವು ಒಂದು 2 ವೀಕ್ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೆಪ್ಟೆಂಬರ್ 12ಕ್ಕೆ ನಾವು ರಿಲೀಸ್ ಅಂತ ನಾವು ಡೇಟ್ನ ಫೈನಲ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲರೂ ನಮಗೆ ಸಹಕರಿಸಬೇಕು. ನಮಗೆ ಸಿನಿಮಾ ಟೈಟಲ್ ಲಾಂಚಿಂದ ಇಲ್ಲಿವರೆಗೂ ಎಲ್ಲ ನೀವು ಮಾಧ್ಯಮ ಸ್ನೇಹಿತರು ತುಂಬ ಚೆನ್ನಾಗಿ ಅಪ್ಡೇಟ್ ಕೊಟ್ಕೊಂಡು ಬಂದಿದ್ದೀರಿ, ಎಲ್ಲ ಬರೆದಿದ್ದೀರಿ.
ಆಮೇಲೆ ನಮ್ಮ ಡಿಜಿಟಲ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಎಲ್ಲರೂ. ಸೊ ಇದು ಒಂದು ನಮಗೆ ಸ್ವಲ್ಪ ನೀವು ಸಹಕಾರ ಕೊಡಬೇಕು ಈ ಸುದ್ದಿನ. ಆಮೇಲೆ ನಾವು ಎಲ್ಲೂ ಹೇಳಿಲ್ಲ, ಈಗ ಪ್ರಶ್ನೆಯಲ್ಲಿ ಇವಾಗ ಹೇಳ್ತಾ ಇರೋದು ನಮ್ಮ ಟೀಮಲ್ಲೇ ಇತ್ತು ಈ ಸುದ್ದಿ. ಬಟ್ ಹೆಂಗೆ ನಮ್ಮ ಕಿರಣ್ ರಾಜ್ ಅವ್ರ ಫ್ಯಾನ್ಸ್ಗೆಲ್ಲ ಗೊತ್ತಾಯ್ತು ಗೊತ್ತಿಲ್ಲ. ರಾತ್ರಿ ಎಲ್ಲ ಮೆಸೇಜ್ ಕಾಲ್, ಯಾಕೆ ಮುಂದೆ ಹೋಗ್ತಾ ಇದ್ದೀರಿ, ಯಾಕೆ ಮುಂದೆ ಹೋಗ್ತೀರಿ, ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತ. ಸೊ ಅವರಿಗೆ ಎಲ್ಲ ಕಿರಣ್ ರಾಜ್ ಅವ್ರ ಫ್ಯಾನ್ಸ್ಗೆ ನಾನು ಸಾರಿ ಕೇಳ್ತೀನಿ. ಇಷ್ಟು ದಿನ ಕಾದಿದ್ರಿ, ಇನ್ನೊಂದು 2 ವಾರ ಎಕ್ಸ್ಟ್ರಾ ಕಾದ್ರೆ ನಿಮ್ಗೊಂದು ಒಳ್ಳೆ ಸಿನಿಮಾ ಕೊಡ್ತೀವಿ. ಥ್ಯಾಂಕ್ ಯು. ಥಿಯೇಟ್ರು ಒಳ್ಳೆ ಸೆಟಪ್ ಮಾಡಬೇಕು. ನಾನು ಹೇಳಿದ್ರೆ 100, 150, 200 ಒಟ್ಟು ಎಲ್ಲ ಸೆಂಟರ್ಗಳಲ್ಲಿ ಒಳ್ಳೆ ಥಿಯೇಟರ್ ಸೆಟಪ್ ಮಾಡಿ ಅಂತ ಹೇಳಿದ್ವಿ. ದಿ ಬೆಸ್ಟ್ ಸೆಟಪ್ ಎಷ್ಟಾದರೂ ಅವರು ಮಾಡ್ತಾರೆ. ಅಬೌವ್ 100, 100, 150 ಮೇಲ್ಗಡೆ ಮಾಡಬೇಕನ್ನೋ ಪ್ಲಾನ್ ನಾವು ಡಿಸ್ಟ್ರಿಬ್ಯೂಟರ್ ಜೊತೆ ಡಿಸ್ಕಷನ್ ಮಾಡಿದ್ವಿ. ಇನ್ನು ನಿಮಗೆ ಟೈಮ್ ಸಿಗುತ್ತೆ ಪ್ರಚಾರಕ್ಕೆ ಇನ್ನೇನೇನು ಮಾಡ್ತೀವಿ? ಹೌದು, ಇದೊಂದು ನಮಗೆ ಒಳ್ಳೆ ಪ್ಲಸ್. ಒಂದು ಆ್ಯಂಗಲ್ ನೋಡಿದಾಗ ನಮಗೆ ಪ್ಲಸ್ ಆಯಿತು. ಯಾಕಂದ್ರೆ ಪ್ರಮೋಷನ್ ಮಾಡೋಕ್ಕೆ ನಮ್ಗೆ ಇನ್ನೊಂದು 2 ವಾರ ಜನರ ಹತ್ರ ಹೋಗೋಕೆ, ಜನರಿಗೆ ತಲುಪಿಸೋಕೆ ಒಂದು ಅವಕಾಶ. ಆಮೇಲೆ 2 ಸಿನಿಮಾ ನೀವು ಹೇಳಿದ್ರಲ್ಲ, ಅದು ಹೀರೋಗಳ ಸಿನಿಮಾ, ಅದೇ ಅಂದರೆ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಬಂದು ಹೆಸರಾದವರು ಇವರು ಅಲ್ಲ ಅಂತಲೇ ಒಳ್ಳೆ ರೀತಿಯಲ್ಲಿ ಬಂದು ಹೀರೋ ಸಿನಿಮಾ. ಬಟ್ ನಿಮ್ಮ ಸಿನಿಮಾ ಇನ್ನೂ ಡಬಲ್ ಎಫರ್ಟ್ ಆಗ್ಬೇಕಾಗುತ್ತೆ. ಪ್ರಮೋಷನ್ ಅದೆಲ್ಲ ಎಫರ್ಟ್, ಪ್ರಮೋಷನ್ 100% ಆಗಬೇಕು, ನಾವು ಮಾಡ್ತೀವಿ. ಆಮೇಲೆ ನಾನು ಅವಾಗ ಹೇಳಿದಾಗೆ ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದು ಅದು ಎಷ್ಟು ಸುಳ್ಳು. ಜನ ಹೀರೋ ಸಿನಿಮಾ ಆದ್ರೆ ಮಾತ್ರ ಬರ್ತಾರೆ, ಹೊಸಬ್ರ ಸಿನಿಮಾ ಆದ್ರೆ ಬರಲ್ಲ, ಅದನ್ನು ನಂಬಲ್ಲ. ಯಾಕಂದ್ರೆ ಅದೇ ಒಳ್ಳೆ ಸಿನಿಮಾ ಮಾಡಿದ್ರೆ ಹೀರೋ ಸಿನಿಮಾಗೆ ಮೊದಲ ದಿನನೇ ಬರ್ಬೋದು. ಒಳ್ಳೆ ಸಿನಿಮಾ ಮಾಡಿದ್ರೆ ಹೊಸಬ್ರ ಸಿನಿಮಾಗೆ 2ನೇ ದಿನಕ್ಕೋ 3ನೇ ದಿನದಿಂದ ಶುರು ಆಗ್ಬೋದು. ಒಟ್ಟು ಒಳ್ಳೆ ಸಿನಿಮಾಕ್ಕೆ ಜನ ಬರ್ತಾರೆ ಅನ್ನೋದು ಜನ ಯಾವಾಗಲೂ ಮೆಸೇಜ್ ಕೊಡ್ತಾ ಇದ್ದಾರೆ. ಒಂದು ವಿಡಿಯೋನು ಮಾಡಿದ್ದೆ ಜನಗಳಿಗೆ ಪಾಸಿಟಿವ್ ಎನರ್ಜಿ ಬಂದಿದೆಯಾ? ನಾವು ಆ ವಿಡಿಯೋ ಥಿಯೇಟ್ರಲ್ಲಿ, ಅದು ನೀವು ಥಿಯೇಟ್ರಲ್ಲಿ ಜನ ಯಾಕೆ ಸಿನಿಮಾ ನೋಡಬೇಕು ಅಂತ ಮಾಡಿ ಆ ವಿಡಿಯೋ ಅಭಿಯಾನ ಅದು ನಾವು ಸುಮಾರು ಈಗ ಒಂದು 6 ತಿಂಗಳಿಂದ ಟಿವಿ, ಪೇಪರ್, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ನಮ್ಮ ಇಂಡಸ್ಟ್ರಿ ಅವರು, ನಮ್ಮ ಸ್ನೇಹಿತರೆ ಸುಮಾರು ಜನ ಬರ್ತಾ ಇಲ್ಲ, ಅದು ಇದು ಸಮಸ್ಯೆ ನೆಗೆಟಿವ್ಲಿ ಮಾತಾಡ್ತಾನೆ ಇದ್ರು. ಸೊ ಎಲ್ಲರೂ ನಾವು ಮಾತಾಡ್ತಾ ಇದ್ದೀವಿ ಹೊರತು ಅದಕ್ಕೆ ಏನು ಸೊಲ್ಯೂಷನ್ ಇದೆ, ಯಾವ ಥರದಲ್ಲಿದೆ, ಏನು ಮಾಡ್ಬೋದು ಅಂತ ನಾವು ಯಾರು ಅದಕ್ಕೆ ಒಂದು ಹೆಜ್ಜೆ ಇಡೋ ಪ್ರಯತ್ನ ಮಾಡಿರಲಿಲ್ಲ. ಸೊ ನಾವು ಏನು ಮಾಡ್ಬೋದು, ಈಗ ನಮ್ಮ ಕೈ ಏನು ಸಾಧ್ಯ. ಸೊ ಒಂದು ವಿಡಿಯೋ ಅಭಿಯಾನ ಮಾಡೋಣ, ವಿಡಿಯೋ ಮುಖಾಂತರ ಜನ ಯಾಕೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಅನ್ನೋದು ಒಂದು ವಿಷಯ, ನಮ್ಮ ನಾಲೆಜ್ಗೆ ಏನಿದೆ, ನಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಾವು ಆ ಒಂದು ವಿಡಿಯೋ ಮಾಡಿದ್ವಿ. ಕಿರಣ್ ರಾಜ್ ಅವರು ಇರೋ ವಿಡಿಯೋ ಅದು. ಸೊ ನೀವು ನಂಬ್ತಿರೋ ಇಲ್ವಾ, ನಾವು ಇಡೀ ನಮ್ಮ ಟೀಮ್, ಟೆಕ್ನಿಷಿಯನ್, ಆರ್ಟಿಸ್ಟ್ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾ, ಫೇಸ್ಬುಕ್ ಇದರಲ್ಲಿ ಎಲ್ಲ ನಾವು ಅಪ್ಲೋಡ್ ಮಾಡಿದ್ವಿ. ಅದನ್ನು ಟೋಟಲ್ ನಾವು ಒಂದು 100 ಜನ ಮಾಡಿದ್ವಿ. ಅದು ಎಲ್ಲ ಆರ್ಟಿಸ್ಟ್ ಸೇರಿ 8 ಮಿಲಿಯನ್ ವ್ಯೂಸ್ ಆಗಿದೆ ಅದು. ಸೊ ಎಲ್ಲ ಒಂದು ಕಡೆ ಆ ರಿಕ್ವೆಸ್ಟ್ ಮತ್ತೆ ಯಾಕೆ ಸಿನಿಮಾ ಥಿಯೇಟರ್ ನೋಡ್ಬೇಕಂತ ಹೇಳಿದ ವಿಷಯ ಅದು ಒಂದು ಸ್ವಲ್ಪ ಎಲ್ಲ ಜನರಿಗೆ ತಟ್ಟಿರ್ಬೇಕು. ಅದಕ್ಕೆ ಸರಿಯಾಗಿ 2 ಒಳ್ಳೆ ಸಿನಿಮಾನು ಬಂತು. ಸೊ ಅದೆರಡು ಏನೋ ಕರೆಕ್ಟ್ ಆಗಿದೆ ಅಂತ ನಮ್ಮ ಅಭಿಪ್ರಾಯ ಇದೆ. ಅದು ಇಲ್ಲ, ನಾವು ಆ ಸಿನಿಮಾ ಏನಿದೆ ಗೊತ್ತಾ, ಜನರಿಗೆ ಫ್ಯಾನ್ ಫಾಲೋವರ್ಸ್, ನಾನು ಫ್ಯಾನ್ ಫಾಲೋವರ್ಸ್ ಹೇಳ್ತಾ ಇಲ್ಲ, 8 ಮಿಲಿಯನ್ ಬೇರೆ ಬೇರೆ ಇದರಲ್ಲಿ. ಈಗ ನೀವು ಒಂದು ಕಂಟೆಂಟ್ 1 ಮಿಲಿಯನ್ ಆಗೋದು ತುಂಬಾ ಕಷ್ಟ. 1,000 ಜನ ನೋಡೋದು ಆ ಕಂಟೆಂಟ್ ಅಲ್ಲಿ ಏನು ಹೌದು ಇದು ನಿಜ ಅಂತ ಅನಿಸಿದಾಗ ಅದು ಶೇರ್ ಆಗುತ್ತೆ, ಒಂದಿಷ್ಟು ಜನ ಮತ್ತೆ ಪುನಃ ನೋಡ್ತಾರೆ. ಆ ಕೆಲಸ ಅದಾಗಿದೆ, ಅದು ಸ್ವಲ್ಪ ಎಲ್ಲೋ ಪರಿಣಾಮ ಬೀರಿದೆ ಅನ್ನೋದು ನನ್ನ ಅಭಿಪ್ರಾಯ. ಆ ವಿಷಯ ಖಂಡಿತ ಅದು ಮಾಡ್ಬೇಕು. ಯಾಕಂದ್ರೆ ಇಲ್ಲ, ಸಿನಿಮಾ ಇಂಡಸ್ಟ್ರಿಗೆ ನಾವು ಆ ವಿಡಿಯೋ ಎಂಡಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ನಾನು ಮಾಡುವ ಪ್ರತಿಯೊಂದು ಕೆಲಸನೂ ಚಿತ್ರರಂಗದ ಬೆಳವಣಿಗೆ ಪೂರಕವಾಗಿರುತ್ತೆ ಅಂತ ಒಂದು ಪ್ರಾಮಿಸ್ ಇದೆ ಅದರಲ್ಲಿ.
ನಾವು ಆ ವಿಷಯಕ್ಕೆ ಯಾವ ತರದ ಅಭಿಯಾನ ಮಾಡೋಕ್ಕೂ ರೆಡಿ ಇದೆ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ನಮಗೆ ಒಳ್ಳೇದಾಗುತ್ತೆ. ಈಗ ಸರ್ವೆ ಹೇಳಿದಾಗ ಇದಕ್ಕೆ ಅಭಿಯಾನ ಅಲ್ಲ, ಬರೀ ಒಳ್ಳೆ ಸಿನಿಮಾ ಮಾಡ್ಬೇಕಷ್ಟೇ. ಬರೀ ಟೀಸರ್ ಅಲ್ಲ, ಟೈಟಲ್ ಪೋಸ್ಟರ್ ಇಂದ ನೋಡ್ಕೊಂಡು ಬನ್ನಿ. ಟೈಟಲ್ ಪೋಸ್ಟರ್ ಎಷ್ಟು ಟೀಸರ್ಗೆ ಏನ್ ಬಂತು, ಏನೋ ಇದೆ ವಿಷಯ ಇದೆ ಅನ್ನೋ ತರ ಬಂತು. ಆಮೇಲೆ ಬಿಟ್ಟಿರೋ ಪ್ರತಿ ಪೋಸ್ಟರ್ಗಳಿಗೂ ನಮಗೆ ಪಾಸಿಟಿವ್ ರಿಯಾಕ್ಷನ್ ಬಂತು. ಸೊ ಈಗ ನೆಕ್ಸ್ಟ್ ಟ್ರೈಲರ್ ಬಿಡ್ತಾ ಇದ್ದೀವಿ, ಅದನ್ನ ಕನ್ಸಿಸ್ಟೆನ್ಸಿನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಆಮೇಲೆ ಸಿನಿಮಾದಲ್ಲೇ ಕಾಂಟೆಂಟ್ ಕರೆಕ್ಟ್ ಆಗಿ ಇದ್ದಾಗ ನಮಗೆ ಯಾವುದೇ ಒಂದು ತುಣುಕಲ್ಲಿ ಬಿಟ್ಟರು ಕೂಡ ಅದು ಕನೆಕ್ಟ್ ಆಗುತ್ತೆ. ಆ ರಿಯಾಕ್ಷನ್ ನಮಗೆ ಪ್ರತಿ ಹಂತದಲ್ಲೂ ಬಂದಿದೆ. ಸಿನಿಮಾ ಕಾಪಿ ರೆಡಿ ಆದ್ಮೇಲೆ ನಾವು ಒಂದಿಷ್ಟು ಜನ ಡಿಸ್ಟ್ರಿಬ್ಯೂಟರ್ಗಳಿಗೂ ಸಿನಿಮಾ ತೋರಿಸಿದ್ವಿ. ಸೊ ಅದು ನಮ್ಮ ವೆಂಕಟೇಶ್ ಅಣ್ಣ ಅವರು ಕಳಿಸಿರೋ ಅವ್ರ ಸ್ನೇಹಿತರು ಒಂದಿಷ್ಟು ಜನ ಬಂದಿದ್ರು. ಸೊ ಅವ್ರು ಕೊಟ್ಟ ಅಭಿಪ್ರಾಯ ನಮ್ಗೆ ಇನ್ನಷ್ಟು ಎನರ್ಜಿ. ಹೌದು, ಎಲ್ಲರೂ ನಮ್ಗೆ ಬಂದಿರೋ ಡಿಸ್ಟ್ರಿಬ್ಯೂಟರ್ ಎಲ್ಲರೂ ಕಂಟಿನ್ಯೂ ಫಾಲೋ ಅಪ್ ಮಾಡಿದ್ದಾರೆ. ನಮ್ಗೆ ಬರೀ ನಾವು ಮಾಡ್ಕೊಡ್ತೀವಿ. ವ್ಯಾಪಾರ ಎಲ್ಲ ಚೆನ್ನಾಗಿದೆ, ಎಲ್ಲ ಟೋಟಲ್ ಆಗಿ ಒಂದು ಹೇಳ್ಬಿಡ್ತೀರ ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ. ಇಲ್ಲ ನಮ್ಗೆ ಅದೇನು ತೊಂದರೆ ಆಗಲ್ಲ, ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿರೋದು ನಾವು, ಅದಕ್ಕೆ ಮೋಸ ಆಗಲ್ಲ. ಹೋಗುವಂತ ಯುವಕನ ಕತೆ ಅದು. ಸೊ ಅದು ನರೇಶನ್ ಇದೆಯಲ್ಲ ಹೊಸದಾಗಿ ಹೇಳಿದೀವಿ. ಮತ್ತೆ ಆ ಕನಸಿನ ಸುತ್ತಮುತ್ತ ಯಾವುದೇ ಒಬ್ಬ ಕನಸನ್ನ ಅಥವಾ ಕನಸಿನ ಹಿಂದೆ, ಕನಸಿನ ಹಿಡ್ಕೊಂಡು ಓಡೋರ ಹಿಂದೆ ಏನೇನು ಸಮಸ್ಯೆಗಳು ಬರುತ್ತೆ, ಅದು ಹೇಗೆ ಅವನು ಚೇಂಜ್ ಮಾಡಬೇಕಾಗುತ್ತೆ, ಎಲ್ಲ ವಿಷಯ ಇದೆ. ಸೊ ಆಮೇಲೆ ಇದನ್ನ ನಾವು ಯಾವುದೋ ಒಂದು ಪಾಯಿಂಟ್ ಮಾಡಿ ಹೇಳೋಕ್ಕಾಗಲ್ಲ. ಸಿನಿಮಾದಲ್ಲಿ ಸುಮಾರು ವಿಷಯಗಳ ಸಮೀಕರಣ ಇದೆ, ಎಲ್ಲ ಸೇರಿ ಒಂದು ಒಳ್ಳೆ ಕಥೆ ಆಗಿದೆ. ಕೊನೆಗೆ ಅದೆಲ್ಲ ಸೇರಿ ಒಂದು ಎಂಡಿಂಗ್ ಇದೆ. ಕತೆ ಹೇಳಿದ ರೀತಿನೇ ಅದು ವಿಶೇಷವಾಗಿದೆ ಸಿನಿಮಾದಲ್ಲಿ. ಶಾಂತಿ ಸಂಕೇತ ಪಾರವಾಳ ಇದೆ, ಕೈಯಲ್ಲಿ ವೆಪನ್ ಇದೆ. ನಮ್ಮ ಸುತ್ತಮುತ್ತ ಅವೆಲ್ಲವೂ ಇರ್ತವೆ. ಯಾರೋ ಒಬ್ಬ ಕಠೋರ ಮನಸ್ಥಿತಿಯಲ್ಲಿ ಇರ್ತಾರೆ, ಯಾರೋ ಒಬ್ಬ ಶಾಂತಿ ಪ್ರಿಯ ಇರ್ತಾರೆ, ಯಾರೋ ಒಬ್ಬ ಸ್ನೇಹ ಪ್ರಿಯ ಇರ್ತಾರೆ, ಕ್ರಾಂತಿ ಪ್ರಿಯ ಸ್ನೇಹ ಅದೆಲ್ಲವೂ ಸೇರಿದೆ ಅದರಲ್ಲಿ. ಬಿಸ್ನೆಸ್ ಎಲ್ಲ ಕೇಳಿದ್ರಲ್ಲ ಆಗಿದೆಯಾ ಅಂತ, ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೆ ಮಾಡ್ಕೊಡ್ತಾರೆ. ಇದು ಕಿರಣ್ ರಾಗೆ ಬರ್ಬೇಕು ಕಥೆನಾ ಅಥವಾ ಹೇಗೆ ಶುರುವಾಗಿ ಪ್ರೋಸೆಸ್? ಕಿರಣ್ ರಾಜ್ ಅವರು ಆಸ್ ಎ ಸೆಂಟರ್ ಆಫ್ ಕ್ಯಾರೆಕ್ಟರ್ ಕಥೆ ಅದು ಕಿರಣ್ ರಾಜ್ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡೇ ಮಾಡಿದ್ದು. ಸೊ ನಮಗೂ ಅವರಿಗೂ ಸುಮಾರು 4-5 ವರ್ಷದಿಂದ ನಾವು ಜೊತೆಯಲ್ಲಿ ಇರೋದ್ರಿಂದ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಪ್ರತಿಯೊಂದು ಅವರೊಂದು ಎಕ್ಸ್ಪ್ರೆಷನ್, ಡೈಲಾಗ್ ಹೇಳೋ ರೀತಿ, ಇವೆಲ್ಲವೂ ಗಮನದಲ್ಲಿ ಇಟ್ಕೊಂಡು ನಾವು ಒಂದು ತುಂಬಾ ಡಿಸೈರ್ಡ್ ಆಗಿ ಇರುವಂತ ಕ್ಯಾರೆಕ್ಟರ್. ಇಮೇಜ್ ಚೇಂಜ್ ಆಗುತ್ತಾ ಹೇಗೆ? 100% ಸ್ಟಾರ್ ಆಗ್ತಾರೆ ಅವರು. ಅಲ್ಲ ಆಲ್ರೆಡಿ ಪ್ರೂವ್ಡ್ ಅಲ್ವಾ? ಹೌದು, ಸ್ಮಾಲ್ ಸ್ಕ್ರೀನ್ ಅಲ್ಲಿ ಆಲ್ರೆಡಿ ಸ್ಟಾರ್ ಇದ್ದಾರೆ, ಬಿಗ್ ಸ್ಕ್ರೀನ್ ಅಲ್ಲೂ ಆಗ್ತಾರೆ ಅನ್ನೋ ನಂಬಿಕೆ ಇದೆ. ಈ ಶಾಕ್ಸ್ ಅಂಡ್ ಸರ್ಪ್ರೈಸಸ್ ನೀವು ಟೈಟಲ್ ಲಾಂಚ್ ಇಂದ ಶಾಕ್ ಕೊಡ್ತಾ ಬಂದಿದ್ದೀರಾ. ಅದು ಇನ್ನ ಎಷ್ಟೊಂದಿದೆ ಸರ್. ಅವ್ರು ಬಿಟ್ರೆ ಪ್ರತಿ ತಿಂಗಳು ಒಂದೊಂದು ಶಾಕ್ ಕೊಡ್ತಾ ಇರೋರು ಅಡ್ವೆಂಚರಸ್ ಅಲ್ಲಿ. ನಾವೇ ಇಲ್ಲಿ ನಮ್ಮ ಇಂಡಸ್ಟ್ರಿಗೆ ಬೇಕು ಅಂತ ಅವ್ರನ್ನ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ವಿ. ಏನಾದ್ರು ಶಡನ್ ಬ್ರೇಕಪ್ ಆದ್ರೂ ಓಡಾಕ್ ಬರ್ತಾರೆ. ಸಿನಿಮಾ ಒಳಗಡೆ ಆ ಥರ ಶಾಕ್ಸ್ ಎಷ್ಟು ಕೊಟ್ಟಿಲ್ಲ ಸರ್. ಆಕ್ಷನ್ಗಳು ಅದ್ಭುತವಾಗಿದೆ. ಸೊ ಇದೇನು ನಾವು ನೋಡ್ತೀವಲ್ಲ, ಯಾವ ಒಬ್ಬ ಆಕ್ಷನ್ ಸ್ಟಾರ್ ಆಕ್ಷನ್ಗೂ ಮಾಡೋ ಆಕ್ಷನ್ಗೂ ಕಮ್ಮಿ ಇಲ್ಲ. ಆ ಲೆವೆಲಲ್ಲಿ ಅವರು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡ್ಕೊಂಡು ಅವ್ರು ಆಕ್ಷನ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಎಲ್ಲ ಮೀಡಿಯಾದವ್ರಿಗೆ ಮತ್ತೆ ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಮಾಡಿದ್ದೀರಾ. ಯಾವಾಗಲೂ ಬೀಂಗ್ ಎನ್ ಔಟ್ಸೈಡರ್ ಎಲ್ಲೋ ಏನೋ ಮಿಸ್ಸಿಂಗ್ ಆಗಿದೆ ಅಂತ ಅನ್ನಿಸ್ತಿತ್ತು. ಬಟ್ ಪ್ರತಿಯೊಬ್ಬರು ನೀವು ಸಿಕ್ಕಿದಾಗ ವೆಲ್ಕಮ್ ಮಾಡೋ ರೀತಿಯಾಗಿ, ಮಾತಾಡೋ ರೀತಿಯಾಗಿ ತುಂಬಾ ವೆಲ್ಕಮಿಂಗ್ ಅನ್ಸುತ್ತೆ. ಅಂಡ್ ಒಂದು ಓಪನ್ ಹಾರ್ಟ್ಲಿ ಒಬ್ರು ಇಂಡಸ್ಟ್ರಿಗೆ ಬರ್ತಿದ್ದಾರೆ ಅನ್ನೋ ತರ ನೀವು ವೆಲ್ಕಮ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಸಾರಿ ಯಾಕೆ ಅಂತಂದ್ರೆ ಪ್ರತಿಯೊಬ್ರು ಫ್ಯಾನ್ಸ್ ಆಗಿ ಅಥವಾ ನನ್ನ ಫ್ಯಾಮಿಲಿ ಅಂತ ಏನ್ ಕರೀತೀನಿ, ಈ ಸಿನಿಮಾಗೆ ತುಂಬಾ ಪೇಷನ್ಸ್ ಇಂದ ವೇಟ್ ಮಾಡ್ತಿದ್ರೆ ತುಂಬಾ ಗ್ಯಾಪ್ ಆಗಿದೆ. ಐ ನೋ, ಬಟ್ ಆ ವೇಟ್ ಏನಿದೆ ಅದು ವರ್ತ್ ಆಗಿರುತ್ತೆ. ಸರ್ ಆಲ್ರೆಡಿ ರೀಸನ್ಸ್
ಏನು ಅಂತ ಹೇಳಿದ್ದಾರೆ. ಬಟ್ ಫೈನಲ್ ಔಟ್ಪುಟ್ ನೀವು ಸ್ಕ್ರೀನ್ ಅಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಇಷ್ಟ ದಿನ ನನ್ನ ಎಷ್ಟು ಪ್ರೀತಿ ಮಾಡ್ತಿರೋ ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಅದಕ್ಕೆ ಏನೇನು ಮಾಡಬೇಕು ನನ್ನ 100% ಅಲ್ಲ, ನಾನು ಅದಕ್ಕಿಂತ ಮೀರಿ ಇದಕ್ಕೋಸ್ಕರ ಒಂದು ಎಫರ್ಟ್ ಹಾಕಿದ್ದೀನಿ. ಅಂಡ್ ಅದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ. ಸೊ ಒನ್ಸ್ ಅಗೈನ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂಡ್ ಒನ್ಸ್ ಅಗೈನ್ ಸಾರಿ. ಗೆಟಪ್ ಇನ್ ದ ಸೆನ್ಸ್ ಒಬ್ಬ ಮನುಷ್ಯ ಏಜ್ ಆಗ್ತಾ ಆಗ್ತಾ ಅವನಲ್ಲಿ ಬದಲಾವಣೆ ಹೇಗಾಗುತ್ತೆ. ಕೆಲವು ಸಲ ನಿಮ್ ಸುತ್ತಮುತ್ತ ನಡೆಯುವಂತ ಸಿಚುವೇಶನ್ ನಿಮ್ಗೆ ಚೇಂಜ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಕಾಲೇಜಲ್ಲಿ ತುಂಬಾ ರೆಡಿಯಾಗಿ ತುಂಬಾ ಸ್ಟೈಲಿಶ್ ಆಗಿರ್ತೀರಾ, ಸಡನ್ಲಿ ಕೆಲಸಕ್ಕೆಲ್ಲ ಹೋದ ತಕ್ಷಣ ನಿಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಹೊರಟೋಗುತ್ತೆ ಅಂಡ್ ನಾರ್ಮಲ್ ಆಗಿ ಇರಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಆ ರೀತಿಯಲ್ಲಿ ಒಂದಷ್ಟು ಚೇಂಜಸ್ ಇದೆ. ಅಂಡ್ ನನ್ನ ಪ್ರಕಾರ ಎರಡು ಚೇಂಜಸ್ ಇದೆ. ಸೊ ನಿಮ್ಗೆ ಎರಡು ಏಜ್ ಡಿಫ್ರೆನ್ಸ್ ಅಲ್ಲಿ ಕಾಣುತ್ತೆ. 8 years ಗ್ಯಾಪ್ ಇದೆ ಎರಡು ಕ್ಯಾರೆಕ್ಟರ್ಗೆ. ಸೊ ಆ ಒಂದು ಚೇಂಜ್ ಇವ್ರು ಕಾಣುತ್ತೆ. ಹೌದು, ಅಂದ್ರೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಥ್ಯಾಂಕ್ಸ್ ಹೇಳಿದ್ದು ಮೀಡಿಯಾ ಎಲ್ಲರಿಗೂ. ಬಿಕಾಸ್ ಆ ನಿರೀಕ್ಷೆ ಏನಿದೆ ಅದೇ ನೀವೇ ಅದನ್ನ ಒಂದು ಕ್ರಿಯೇಟ್ ಮಾಡಿದ್ದೀರಾ. ಅಂಡ್ ನಮ್ಗೆ ಇನ್ನೂ ಅನ್ಸುತ್ತೆ ಇನ್ನೂ ಜಾಸ್ತಿ ಮಾಡ್ಬೇಕು, ಇನ್ನೂ ಸ್ಪೆಷಲ್ ಮಾಡ್ಬೇಕು, ಸ್ಟ್ಯಾಂಡ್ ಔಟ್ ಆಗ್ಬೇಕು ಅಂತ. ಆಮೇಲೆ ಪ್ರತಿಯೊಬ್ಬರಿಗೂ ಏನ್ ಹಂಗರ್ ಇದೆ ಈ ಟೀಮ್ ಅಲ್ಲಿ ಅದೆಲ್ಲ ರಿಫ್ಲೆಕ್ಟ್ ಆಗುತ್ತೆ ಸಿನಿಮಾದಲ್ಲಿ. ಅಂಡ್ ಅದೇ ಇವತ್ತು ಆ ನಿರೀಕ್ಷೆನ ಹುಟ್ಟಿಸ್ತಿದೆ ಅಂತ ಅನ್ಕೋತೀನಿ. ತುಂಬಾ ಇಂಪಾರ್ಟೆಂಟ್ ಸರ್. ಬಿಕಾಸ್ ಏನೇ ಕನ್ಸು ಏನೇ ಗೋಲ್ಸ್ ಅಂತ ಇದ್ರು ಅದಕ್ಕೊಂದು ಶಕ್ತಿ ಅಂತ ಬೇಕು. ಆ ಶಕ್ತಿ ನಮ್ಗೆ ಕೊಡ್ಬೇಕು ಅಂದ್ರೆ ಒಬ್ಬರಿಗೆ ನಮ್ಮೆಲ್ಲ ನಂಬಿಕೆ ಇರಬೇಕು. ಸೊ ಆ ನಂಬಿಕೆನ ಎಸ್ಟಾಬ್ಲಿಷ್ ಮಾಡಕ್ಕೆ ಈ ಪ್ರಾಜೆಕ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಲ್ಲಾಂದ್ರೆ ಮತ್ತೆ ನಾನು ಆ ಸರ್ಕಲ್ ನ ವಾಪಸ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಸೊ ಅಟ್ಲೀಸ್ಟ್ ಅದು ಸ್ಟ್ರೇಟ್ ಆಗಿ ಹೋಗ್ಬೇಕು ಅಂದ್ರೆ ಇದು ವರ್ಕ್ ಆಗ್ಲೇಬೇಕು. ಅದಕ್ಕೆ ನಾವು ಯಾವುದೇ ರೀತಿ, ಬಿಕಾಸ್ ಮುಂಚೆ ಏನಾಗ್ತಿತ್ತು ಅಂದ್ರೆ ಈವನ್ ಇಫ್ ಇನ್ ಕೇಸ್ ಸಿನಿಮಾ ಸ್ಟೋರಿ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ರು ಇಟ್ಸ್ ಅ ಮೂವಿ ಅನ್ನೋದು ಒಂದು ಪ್ರೆಸೆಂಟಿಂಗ್ ಮೀಡಿಯಾ ಅದು. ಸೊ ಅದರಲ್ಲಿ ನಿಮ್ಗೆ ನಾವು ಕನ್ಸ್ಯೂಮರ್ಸ್ಗೆ ರೀಸನ್ಸ್ ಕೊಡೋಕೆ ಆಗೋದಿಲ್ಲ. ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ಪ್ರಾಬ್ಲಮ್ ಇತ್ತು, ಅದೇ ಇದ್ರ ಪ್ರಾಬ್ಲಮ್ ಇತ್ತು ಅಂತ. ಸೊ ಇಲ್ಲೂ ಆತರ ಯಾವುದೇ ರೀಸನ್ಸ್ ನಾವು ಕೊಡಬಾರ್ದು ಅಂತ ನಮ್ಮ ಪ್ರೊಡ್ಯೂಸರ್ಸ್ ಉಮೇಶ್ ಸರ್ ಆಗಲಿ, ಚಂದ್ರಕಾಂತ್ ಸರ್ ಆಗಲಿ ಪ್ರತಿ ಒಂದು ಹಂತದಲ್ಲೂ ಅವ್ರು ಒಂದೇ ಮಾತು ಹೇಳ್ತಿದ್ದು, ಕಾಂಪ್ರಮೈಸ್ ಆಗಬೇಡಿ. ಅಂಡ್ ಅದೇ ನಮ್ಗೆ ಒಂದು ದೊಡ್ಡ ಆಪರ್ಚುನಿಟಿ ಇಲ್ಲಿ. ಬಿಕಾಸ್ ದುಡ್ಡು ಹಾಕೋ ಬೇಡವೋ, ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ನೀವು ಫಸ್ಟ್ ಸಿನಿಮಾ ಮಾಡಿ ರಿಟರ್ನ್ಸ್ ನಾವು ಆಮೇಲೆ ನೋಡ್ತೀವಿ ಅಂತ ಹೇಳೋರು ಇವರು ನಮ್ಗೆ ಸಿಕ್ಕಿದ್ದಾರೆ. ಸೊ ಅದೇ ನಮ್ಗೆ ಒಂದು ತುಂಬಾ ಗ್ರೇಟ್ ಶಕ್ತಿ ಅಂತ ಇಲ್ಲಿದ್ದು. ಸೊ ಕಮರ್ಷಿಯಲಿ ಯಾವುದೇ ರೀತಿಲಿ ಇವರು ಕಡಿಮೆ ಮಾಡಿಲ್ಲ. ಅಂಡ್ ಟೆಕ್ನಿಕಲಿ ನಾವು ನಮ್ಮ ಕೈಯಿಂದ ಎಷ್ಟು ಆಗ್ತಿತ್ತು ಅದ್ರಲ್ಲಿ ನಾವು ಯಾವುದೇ ರೀತಿ ಕಡಿಮೆ ಮಾಡಿಲ್ಲ. ಅಂಡ್ ಓವರ್ ಆಲ್ ನ ಸರ್ರೆ ಹೇಳಿದಾಗೆ ಸರ್ ಸ್ನೇಹಿತರು ಡಿಸ್ಟ್ರಿಬ್ಯೂಟರ್ಸ್ ಒಂದಷ್ಟು ಜನ ನೋಡಿ ಆ ಖುಷಿ ಏನಿದೆ, ಒಂದು ಫಸ್ಟ್ ಆಡಿಯನ್ಸ್ ರಿಯಾಕ್ಷನ್ ಏನ್ ಬರುತ್ತೆ ಅದು ನನ್ಗೆ ಅನ್ಕೋತೀನಿ ಪ್ರೊಡ್ಯೂಸರ್ ಸರ್ಗೂ ಅಷ್ಟೇ ಸ್ಯಾಟಿಸ್ಫೈ ಆಗಿದೆ. ಅಂಡ್ ನಮ್ಗಂತೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಖಂಡಿತವಾಗ್ಲು ಸರ್. ಬಿಕಾಸ್ ಗುರು ಸರ್ ನನ್ಗೆ ಗೊತ್ತಿರೋ ಹಾಗೆ ಈ ಸ್ಟೋರಿ ಒಂದು 17 to 18 ಡ್ರಾಫ್ಟ್ಸ್ ಮಾಡಿದ್ದಾರೆ. ಆಮೇಲೆ ಆ ಸ್ಟೋರಿ ಮಾಡ್ಬೇಕಾದ್ರೂ ಅವರು ಸುಮ್ಮನೆ ಮಾಡಲಿಲ್ಲ. ನಾವು ಇದಕ್ಕೆ ಅಂತ ಒಂದಷ್ಟು ಸರ್ವೆ ಮಾಡಿದ್ವಿ. ರಾಯಚೂರು, ಗುಲ್ಬರ್ಗ, ದಾವಣಗೆರೆ, ತುಮಕೂರು, ಬ್ಯಾಂಗ್ಳೂರ್, ಮೈಸೂರು ಇಷ್ಟು ಜನ ಒಂದಷ್ಟು ಸರ್ವೆ ಮಾಡಿದ್ವಿ. ಅಂದ್ರೆ ಎರಡು ಕ್ವಶನ್ಸ್ ಇತ್ತು. ಒಂದು, ಅವ್ರು ಯಾವ ರೀತಿ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ. ಇನ್ನೊಂದು, ಇಫ್ ಇನ್ ಕೇಸ್ ನಾನು ಆ ಸಿನಿಮಾ ಇದ್ರೆ ಅದು ಯಾವ ರೀತಿ ಇರ್ಬೋದು. ಸೊ ಇವ್ರಿಗೆ, ಬಿಕಾಸ್ ನಾನು ಮುಂಚೆ ಟೆಲಿವಿಷನ್ ಎಲ್ಲ ಮಾಡ್ತಿದ್ದೆ ಅಂಡ್ ಒಂದಷ್ಟು ಫ್ಯಾಮಿಲಿ ಕ್ರೌಡ್ಗೆ ನಾನು ಪರಿಚಯ ಇರೋದ್ರಿಂದ ಇವ್ರಿಗೆ ಆ ಒಂದು ಪಾಯಿಂಟ್ ತುಂಬಾ ಕ್ಲಿಯರ್ ಆಗಿತ್ತು. ಓಕೆ, ಇದು ಫ್ಯಾಮಿಲಿ ಓರಿಯೆಂಟೆಡ್ ಏನಾದ್ರು ಇರಬೇಕು. ಬಟ್ ಇವತ್ತು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇಕು ಅಂದಾಗ ನೀವು ಈ ಫೈಟ್ಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಇದಕ್ಕೆಲ್ಲ. ಅಂಡ್ ಇದಕ್ಕಿಂತ ಮುಂಚೆ ನಾನು ಏನ್ ಕ್ಯಾರೆಕ್ಟರ್ಸ್ ಮಾಡಿದೀನಿ ಆಸ್ ಅನ್ ಆಕ್ಟರ್, ನಾನು ಅದಕ್ಕಿಂತ ಬೇರೆ ರೀತಿಲೂ ಮಾಡ್ಬೋದು ಅಂತ ಒಂದು ಪ್ರಾಜೆಕ್ಟ್ ಮಾಡೋ ಪ್ಲಾಟ್ಫಾರ್ಮ್ ಇದು. ಇಷ್ಟನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಸರ್ ಹೇಳಿದಾಗ ಇದು ಒಂದು ಫ್ಯಾಮಿಲಿ ಆಕ್ಷನ್ ಸಿನಿಮಾ. ಇದು ಸುಮಾರು ಸಲ ಇಂಟರ್ವ್ಯೂ ಅಲ್ಲಿ ನಾನು ಮುಂಚೆ ಯಾವ್ದಾದ್ರು ಆಕ್ಷನ್ ಅಥವಾ ಸ್ಟಂಟ್ ಮಾಡಿದಾಗ ನನಗೆ ಅದ್ರ ಬಗ್ಗೆ ಏನಾದ್ರು ಕ್ವಶನ್ ಕೇಳಿದಾಗ ನನಗೆ ತುಂಬಾ ಪ್ರೌಡ್ ಫೀಲ್ ಆಗೋದು ಅದ್ರ ಬಗ್ಗೆ ಮಾತಾಡೋದಕ್ಕೆ. ಸೊ ಈ ಸಿನಿಮಾದಲ್ಲೂ ನೀವು ನೋಡೋ ಪ್ರತಿ ಸ್ಟಂಟ್ಸ್, ನೋಡೋ ಪ್ರತಿ ಆಕ್ಷನ್ಸ್ ನಾನೇ ಮಾಡಿದೀನಿ. ಅಂಡ್ ತುಂಬಾ ಕಲ್ತಿದ್ದೀನಿ. ನನ್ನ ನೋಡಿದಾಗ ಒಂದು ಚಿಕ್ಕ ವಯಸ್ಸಲ್ಲಿ ಹೀರೋ ಆಗ್ಬೇಕು ಅಂತ ಒಂದು ಕನ್ಸು ಇಟ್ಕೊಂಡಾಗ ನನ್ನ ಯಾವ ರೀತಿ ಸ್ಕ್ರೀನ್ ಅಲ್ಲಿ ನಾನು ನೋಡ್ಕೊತಿದ್ನೋ ಅದನ್ನೆಲ್ಲ ಇವತ್ತು ಇವರು ಪೂರೈಸಿದ್ದಾರೆ. ಸೊ ಆ ಎಲ್ಲ ಆಕ್ಷನ್ಸ್ ಎಲ್ಲ ನೋಡ್ಬೇಕಾದ್ರೆ ಕೆಲವು ಸಲ ನಿಜ ಹೇಳ್ಬೇಕಾದ್ರೆ ನನಗೂ ನನ್ನ ಪ್ರೌಡ್ ಆಗುತ್ತೆ. ಕಿರಣ್, ಈ ಪ್ರಮೋಷನಲ್ ವಿಡಿಯೋ ಮಾಡಿದ ನಂತರ ಅಂದರೆ ಆ ಚಾಮುಂಡೇಶ್ವರಿ ಸ್ಟುಡಿಯೋಸ್ ಹೊರಗಡೆ ಹೋಗೋದು, ಮೆಟ್ಲು ಹತ್ತೋದು, ಅಲ್ಲಿದ್ದಂಥ ದೊಡ್ಡ ದೊಡ್ಡ ಸಿನಿಮಾಗಳು ಸಕ್ಸಸ್ಫುಲ್ ಆದಂಥ ಆ ಶೋ ನೋಡ್ತೀರಿ. ಈ ಶೂಟ್ ಆದಮೇಲೆ ನಿಮ್ಗೆ ಎಷ್ಟು ಫೀಲ್ ಆಯಿತು? ಅಂದರೆ ಎಷ್ಟು ಜನ ದೊಡ್ಡವರು ನಿಮಗೋಸ್ಕರ ಕೆಲಸ ಮಾಡಿದ್ದಾರೆ ಮುಂಚೆ ಎಲ್ಲ, ನಿಮ್ಮ ಹಿಂದಿನವರು, ಅದು ಅಣ್ಣವರಾಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು. ನಾನು ಅದರಲ್ಲೂ ಒಂದು ಆ ಮಾತನ್ನ ಹೇಳಿದ್ದೀನಿ, ಈ ಇಂಡಸ್ಟ್ರಿನ ಕಟ್ಕೊಡೋದಕ್ಕೆ ಹಿರಿಯರು ತುಂಬಾ ಕಷ್ಟಪಟ್ಟಿದ್ದಾರೆ. ಅಂಡ್ ಸರ್ ಇವತ್ತು ಎಲ್ಲೋ ಒಂದ್ ಕಡೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಹೌದು ಅದು. ಬಿಕಾಸ್ ಇದೊಂದು ಪ್ಲಾಟ್ಫಾರ್ಮ್ ಏನಿದೆ ಇದು ಓವರ್ ನೈಟ್ ಆಗಿರೋ ಪ್ಲಾಟ್ಫಾರ್ಮ್ ಅಲ್ಲ. ಇದು ಸ್ಟೆಪ್ ಬೈ ಸ್ಟೆಪ್ ಏಜಸ್ ಇಂದ ಮಾಡ್ತಾ 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 ಇವತ್ತು ಸ್ಯಾಂಡಲ್ವುಡ್ ಅಂತ ನಾವು ಏನ್ ಹೇಳ್ತೀವಿ ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಏನ್ ಹೇಳ್ತೀವಿ ಅದೊಂದು ಚಂದನವನ ಅಂತ ಏನ್ ಹೇಳ್ತೀವಿ ಅದೊಂದು ಪ್ಲಾಟ್ಫಾರ್ಮ್ ಏನ್ ಕ್ರಿಯೇಟ್ ಆಗಿದೆ ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ.
ಅಂಡ್ ಇವತ್ತು ನಾವು ಆ ಒಂದು ಪೊಸಿಷನ್ ಬಂದಾಗ ನನ್ನ ಪ್ರಕಾರ ಅದೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಬಿಕಾಸ್ ನಾವು ಇವತ್ತು ಹೆಂಗ್ ಕಟ್ಕೊಡ್ತೀವಿ ಅದು ನೆಕ್ಸ್ಟ್ ಜನರೇಷನ್ಗೂ ಹಾಗೆ ಹೋಗುತ್ತೆ. ಇಫ್ ಇನ್ ಕೇಸ್ ಇಲ್ಲಿ ಏನಾದ್ರು ಡೌನ್ಫಾಲ್ ಇದ್ದಾಗ ಅದು ಹಾಗೆ ಕ್ಯಾರಿ ಆಗುತ್ತೆ. ಸೊ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಆ ಐಡಿಯಾ ಆಕ್ಚುಲಿ ಬಂದಿದ್ದೆ ಅಲ್ಲಿ. ನಾವು ಆ ಟ್ರಾಫೀಸು, ಆಮೇಲೆ ನಮಗೆ ಸರ್ ಹೇಳಿದ್ರು ಇಲ್ಲಿ ಈ ತರ ಎಲ್ಲ ಸಿನಿಮಾ ಪ್ರೊಡಕ್ಷನ್ ಆಗಿತ್ತು, ಆ ಕಾಲದಲ್ಲಿ ಈ ತರ ಎಲ್ಲ ಬರ್ತಿದ್ರು, ಆಮೇಲೆ ಅಲ್ಲಿ ಇಟ್ಟಿದ್ದೊಂದು ಹಳೆ ಕ್ಯಾಮ್ರಾ. ಸೊ ನಾನು ಅದನ್ನ ನೋಡ್ಬೇಕಾದ್ರೆ ಈ ಕ್ಯಾಮ್ರಾ ಇಂದ ಎಂತೆಂತ ಆರ್ಟಿಸ್ಟ್ ನ ಇಲ್ಲಿ ನೋಡಿದ್ದಾರೆ ಅನ್ನೋ ಒಂದು ಫೀಲು, ಅಥವಾ ಈ ಕ್ಯಾಮ್ರಾ ಲೆನ್ಸ್ ಎಷ್ಟು ಜನ ದೊಡ್ಡ ಪರ್ಫಾರ್ಮೆನ್ಸ್, ಎಂತೆಂತ ಪರ್ಫಾರ್ಮೆನ್ಸ್ ನೋಡಿದೆ ಈ ಕ್ಯಾಮ್ರಾ, ಇದೆಲ್ಲ ಬಂದಾಗ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆನೇ ಮಾತಾಡ್ತಿದ್ರು. ಅಟ್ಲೀಸ್ಟ್ ಒಂದು ಇನಿಷಿಯಲಿ ನಾವೇನಾದ್ರೂ ಸ್ಟಾರ್ಟ್ ಮಾಡೋಣ ಅಂತ ಅನ್ಸುತ್ತೆ. ಈಗ ಕಿರುತೆರೆ ಆಗುತ್ತೆ ಬಿಕಾಸ್ ನೀವು ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಾಗ ಸಾವಿರಾರು ಪೋಸ್ಟ್ ನೋಡ್ತೀರಾ. ಬಟ್ ಆದ್ರೂ ಯಾವುದೋ ಒಂದು ಪೋಸ್ಟ್ ಕ್ಲಿಕ್ ಮಾಡಬೇಕು ಅಂದ್ರೆ ಏನೋ ಒಂದು ಕನೆಕ್ಷನ್ ಇರಬೇಕು ಆ ಪೋಸ್ಟ್ ಬರೋ ವ್ಯಕ್ತಿಗೂ ಮತ್ತೆ ಆ ಆಡಿಯನ್ಸ್ಗೂ. ಸೊ ಅದು ತುಂಬಾ ಹೆಲ್ಪ್ ಮಾಡಿದೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ಸ್. ಬಟ್ ಎಂಡ್ ಆಫ್ ದ ಡೇ ನಾವು ಎಷ್ಟೇ ಸರ್ ಕೇಳಿದ್ರು ಅನ್ಸುತ್ತೆ 8 ಮಿಲಿಯನ್ ವ್ಯೂಸ್ ನ ಹೇಗೆ ನಾವು ಟಿಕೆಟ್ ಕನ್ವರ್ಟ್ ಮಾಡೋದು. ಬಟ್ 8 ಮಿಲಿಯನ್ ವ್ಯೂಸ್ ಅಲ್ಲಿ ಅಷ್ಟು ಜನ ಸಿನಿಮಾ ಆಸಕ್ತಿ ಇರ್ತಾರೆ ಅಂತ ಇಲ್ಲ. ಅವರು ಎಷ್ಟೇ ನಮ್ಗೆ ಹತ್ರ ಆದ್ರೂ ಅವರು ಇಂಡಿವಿಜುವಲ್ ಡಿಸೈಡ್ ಮಾಡ್ತಾರೆ ಅದು ಅವ್ರಿಗೆ ಎಷ್ಟು ಹತ್ರ ಆಗೋ ಸಿನಿಮಾ ಅಂತ. ಮೇ ಬಿ ಜಸ್ಟ್ ಬಿಕಾಸ್ ದೇ ನೋ ಅಸ್ ಅವರು ಕ್ಲಿಕ್ ಮಾಡಿ ಅದನ್ನ ನೋಡ್ಬೋದು, ಅದ್ರಲ್ಲಿ ಏನ್ ವಿಷಯ ಇದೆ ಅಂತ ನೋಡ್ಬೋದು. ಬಟ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನಮ್ಮನ್ನ ನೋಡ್ಬೇಕು ಅಂದಾಗ ನನ್ಗಿಂತ ಸಿನಿಮಾದಲ್ಲಿ ವಿಷಯ ಇರಬೇಕು. ಸೊ ಆದಷ್ಟು ನಾವು ಎಲ್ಲಾ ಕಾನ್ಸಂಟ್ರೇಷನ್ ಆ ಸಿನಿಮಾಗೆ ಅದಕ್ಕೆ ಹಾಕಿದೀವಿ. ನಾಳೆ ದಿನ ಸಿನಿಮಾ ನೋಡಿದಾಗ ಮನಸ್ಪೂರ್ವಕವಾಗಿ ಅವ್ರಿಗೆ ಇಷ್ಟ ಆಗಿ ಅವರು ಥಿಯೇಟರ್ ಬರ್ಲಿ ಅನ್ನೋದು. ಹೌದು ಸರ್, ಅಂದ್ರೆ ಸೋಷಿಯಲ್ ಮೀಡಿಯಾ ಈಗ ತುಂಬಾ ಎಲ್ಲರಿಗೂ ರೀಚಬಲ್ ಆಗಿದೆ. ಸೋಷಿಯಲ್ ಮೀಡಿಯಾ ಒಂದು ಓಪನ್ ಪ್ಲಾಟ್ಫಾರ್ಮ್. ಸೊ ಆದಷ್ಟು ಅಲ್ಲೂ ಒಂದಷ್ಟು ಟ್ರೈ ಮಾಡ್ತಾ ಇದೀವಿ. ಈಗ ನಾವು ಫಸ್ಟ್ ಸ್ಕೈ ಡೈವಿಂಗ್ ಏನ್ ಮಾಡಿದ್ವಿ, ಸಿನಿಮಾಗೂ ಸ್ಕೈ ಡೈವಿಂಗು ಯಾವುದೇ ರೀತಿ ಸಂಬಂಧ ಇಲ್ಲ. ಬಟ್ ಯಾಕೆ ಮಾಡಿದ್ವಿ ಅಂದ್ರೆ ಅಟೆನ್ಷನ್ ಗ್ರಾಬಿಂಗ್. ಫಸ್ಟ್ ಕೇಳ್ತಾ ಇರೋದು ನೀವು ಆ ವಿಡಿಯೋದಲ್ಲೇ ಹಾಕ್ಬೇಕಿತ್ತು ಅಂತ. ಆ ವಿಡಿಯೋ ಮೂಲಕ ಅಭಿಯಾನ ಅವಾಗಲೇ ಹೇಳಿದ್ರಲ್ಲ, ಯು ವಾಂಟ್ ಕ್ರಿಯೇಟರ್ಸ್ ಗೆ ಜನ ಬರಬೇಕು. ಹೌದು, ಅದನ್ನ ನೀವು ಹಾಗೆಯೇ ಕರ್ಕೊಂಡು ಹೌದು. ಇಲ್ಲ ಸರ್, ಅದೇ ಬೇರೆ ಬೇರೆ ರೀತಿ ಒಂದಷ್ಟು ಕ್ಯಾಂಪೇನ್ಸ್ ಅನ್ಕೊಂಡಿದೀವಿ. ಬಟ್ ಆ ಒಂದು ಕ್ಯಾಂಪೇನ್ ನ ನಾವು ಖಂಡಿತವಾಗ್ಲೂ ಬರೀ ನಮ್ಮ ಸಿನಿಮಾಗೆ ಅಂತ ಅಲ್ಲ, ಒಂದು ಜನರಲೈಸ್ ಆಗಿ ಮಾಡಿದ್ದು. ಅಂದ್ರೆ ಎಲ್ಲ ಸಿನಿಮಾ ಎಂಡ್ ಆಫ್ ದ ಡೇ ನಾವು ಎಲ್ಲ ಒಂದೇ ಅಂತ ನಾವು ಹೇಳ್ತೀವಲ್ಲ. ಈ ತರ ಶುರು ಮಾಡಿ ಬೇರೆಯವರು ನಿಮ್ಮನ್ನು ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಈ ಸ್ಕೈ ಡೈವಿಂಗ್ ಎಲ್ಲ ನಿಮ್ಗೆ ಎಷ್ಟು ಬಟ್ ಅದು ನೋಡೋ ಆಸಕ್ತಿನೇ ಇಲ್ಲ ಅಂತ ಅಂದಾಗ ಹೇಗೆ ನಾವು ರೀಚ್ ಮಾಡ್ತೀವಿ? ಸೊ ಇನಿಷಿಯಲ್ ಆ ಟೈಟಲ್ ಏನ್ ಅನೌನ್ಸ್ ಆಯ್ತು ಅಲ್ಲಿಂದ ನಾನು ಅದಕ್ಕೆ ನನ್ನ ಸ್ಪೀಚ್ ಗಿಂತ ಮುಂಚೆ ಎಲ್ಲರಿಗೂ ಥ್ಯಾಂಕ್ಸ್ ಏನಕ್ಕೆ ಹೇಳಿದೆ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಹಾಗೆ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರಾ. ಅಂಡ್ ಅದರಿಂದ ಜನಕ್ಕೆ ಒಂದಷ್ಟು ಕ್ಯೂರಿಯಾಸಿಟಿ ಹುಟ್ಟಿದೆ ಅಂತ ಅನ್ಕೋತೀನಿ. ಕಿರಣ್ ಅವರೇ, ಕನ್ನಡ ರಿಲೇಟೆಡ್ ಆಗಿ ಏನಾದ್ರು ಮೇನ್ ಫೋಕಸ್ ಇದೆಯಾ ಸಿನಿಮಾದಲ್ಲಿ? ಕನ್ನಡ ಲ್ಯಾಂಗ್ವೇಜ್ ಇಲ್ಲ ಸರ್, ಆ ಥರ ಏನಿಲ್ಲ, ಏನೋ ಸಾಂಗ್ ಈಗ ಆ ಥರದ್ದು ಇಲ್ಲ ಸ್ಪೆಸಿಫಿಕ್ಲಿ ಆ ಥರದ್ದು ಯಾವುದಿಲ್ಲ ಸರ್. ಹೀರೋಯಿನ್ಸ್ ಯಾಕೆ ಇಬ್ರು ನಿನ್ನೆ ಡಿಸ್ಕಷನ್ ಆಗಿದೆ. ಡಿಸ್ಕಷನ್ ಅಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಚಂದನ್ ಸುರೇಶ್ ಅವ್ರು ಹೇಳಿದ್ರು ತುಂಬಾ ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದೀರಾ, ಈ ಸಿನಿಮಾಗೆ ನಮ್ದು ಒಂದು ಸೆಟಪ್ ಇದೆ, ಆ ಸೆಟಪ್ 30th ನೀವು ರಿಲೀಸ್ ಮಾಡಿದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಇನ್ನು ನಿಮ್ಮ ರಿಸ್ಕ್ ಏನ್ ಬೇಕಾದ್ರೆ ಮಾಡಿ ಅಂತ ಹೇಳಿ. ಆದ್ರೆ ನೀವು ನನ್ನ ಕೈಲಿ ಕೊಟ್ಟಿದ್ದೀರಾ ನಿಮ್ಮ ಮಗುನ, ಅದನ್ನ ನೋಡ್ಕೊಳ್ಳೋದು ಅದನ್ನ ಬೆಳೆಸೋದೆಲ್ಲ ನನ್ನ ಮೇಲೆ ಇರುತ್ತೆ, ನಾನು ಹೇಳೋದನ್ನ ಕೇಳಿ ಅಂತ ಹೇಳಿದ್ರು. ಇಷ್ಟು ವರ್ಷ 30-40 ವರ್ಷ ಎಕ್ಸ್ಪೀರಿಯನ್ಸ್ ಚಂದನ್ ಸುರೇಶ್ ಅನ್ನೋ ಮಾತು ಕೇಳೋದೇ ಸರಿ ಅಂತ ಆಯಿತು. ಹಾಗಾಗಿ ನಾವು ಒಂದು ಸೆಪ್ಟೆಂಬರ್ 12ಗೆ ಈ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಇದ್ವಿ. ಇಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ನಿಮ್ಮ ಸಪೋರ್ಟು ನಮಗೆ ತುಂಬ ಅಗತ್ಯವಿದೆ. ಎಲ್ಲ ಕಿರಣ್ ರಾಜ್ ಅವ್ರದ್ದು ಫ್ಯಾನ್ಸ್ಗೆ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸು ಸಪೋರ್ಟರ್ಸ್ಗೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ, ಒಂದು ಒಳ್ಳೆ ಸಿನಿಮಾ ಗೆಲ್ಲಬೇಕು, ಗೆಲ್ಲಿಸಿ ಅಂತೇಳಿ. ಧನ್ಯವಾದ. 50 ಸೆಂಟರ್ಸ್ನಲ್ಲಿ ಓನ್ಲಿ ಡಬಲ್ ಥಿಯೇಟರ್ ಇದೆ, 3 ಥಿಯೇಟರ್ ಇಲ್ಲ. ಆ ಸೆಂಟರ್ ಎಲ್ಲ ನಮಗೆ ಮಿಸ್ ಆಗುತ್ತೆ. ಸೊ 2 ವೀಕ್ಸ್ ಮುಂದೆ ಹೋಗೋಣ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ. ಅವ್ರು ಕನ್ವಿನ್ಸ್ ಆಗಿಬಿಟ್ಟು ಪೋಸ್ಟ್ಪೋನ್ ಮಾಡಿದ್ವಿ. ಈ 12ನೇ ತಾರೀಕು ಬೇರೆ ಇನ್ಯಾರು ಅಟ್ಯಾಕ್ ಆಗ್ತಿಲ್ಲ? ಆ್ಯಸ್ ಇಟ್ ಈಸ್ ಇವತ್ತರೆಗೂ ಯಾವ್ದು ಅನೌನ್ಸ್ ಆಗಲಿಲ್ಲ. ಅಟ್ಯಾಕ್ ಆಗಿದ್ರೂ ಬರ್ತೀವಿ. ಬೇರೆ ಲ್ಯಾಂಗ್ವೇಜಸ್ ಬೇರೆ ಲ್ಯಾಂಗ್ವೇಜು ನನಗೆ ದೊಡ್ಡ ಪಿಕ್ಚರ್ ಯಾವುದು 5th ವಿಜಯ ಪಿಕ್ಚರ್ ಬರ್ತಾ ಇದೆ. ರಜನಿಕಾಂತ್ 10th ಅಕ್ಟೋಬರ್, ಅದು ಅಕ್ಟೋಬರ್ 10th 3 ಪಿಕ್ಚರ್ ಬರ್ತಾರೆ. ಮಾಲ್ಗಳೆಲ್ಲ ಎಷ್ಟು ರಿಲೀಸ್ ಆಗುತ್ತೆ? ಮಾಲ್ಸ್ ಅಲ್ಲಿ ಎಷ್ಟು ರಿಲೀಸ್ ಆಗುತ್ತೆ? ಮಾಲ್ನಲ್ಲಿ ಸಿಗುತ್ತೆ 2 to 3 ಶೋಸ್ ಕೊಡ್ತಾರೆ ಕನ್ನಡ ಪಿಕ್ಚರ್. ಜಾಸ್ತಿ ಅಂತೂ ಕೊಡಲ್ಲ. ಹಿಂದಿ ಪಿಕ್ಚರ್ ಅದರ್ ಲ್ಯಾಂಗ್ವೇಜ್ ಜಾಸ್ತಿ ಶೋಸ್ ಕೊಡ್ತಾರೆ ಅವರು. ಆಮೇಲೆ ಪಿಕ್ಚರ್ ಕಲೆಕ್ಷನ್ ಚೆನ್ನಾಗಿದ್ರೆ ಆಟೋಮೆಟಿಕ್ ಶೋಸ್ ಇನ್ಕ್ರೀಸ್ ಮಾಡ್ತಾರೆ.
ಪ್ರೈಮ್ ಟೈಮಲ್ಲಿ ಕೊಡಬೇಕಲ್ಲ ಪ್ರೈಮ್ ಟೈಮೇ ನಾವು ತೊಗೊತೀವಿ. ಮಾರ್ನಿಂಗ್ ಶೋ 9 o'clock 9:30 ಆ ಶೋಸ್ ತೊಗೊಳ್ಳೋಲ್ಲ. ಅವ್ರೇನಾದ್ರು ಬೇರೆ ಡಿಮ್ಯಾಂಡ್ಸ್ ಇರ್ತಾರ ಸರ್? ಹೊಸ ಹೀರೋಗಳ ಸಿನಿಮಾಗೆ ಡಿಮ್ಯಾಂಡ್ಸ್ ಏನಾದ್ರು ಇರ್ತಾರ? ಇಲ್ಲ, ಏನಿಲ್ಲ ಸರ್. ಪಿಕ್ಚರ್ ಚೆನ್ನಾಗಿದ್ರೆ ಅವ್ರು ಆಟೋಮೆಟಿಕ್ ಅವ್ರಿಗೂ ರೆವೆನ್ಯೂ ಬೇಕು, ಶೋಸ್ ಇನ್ಕ್ರೀಸ್ ಮಾಡೇ ಮಾಡ್ತಾರೆ. ಸಿಂಗಲ್ ಥಿಯೇಟರ್ ಎಷ್ಟು ಸಿಗ್ಬೋದು? ಹಾಂ, ಸಿಂಗಲ್ ಥಿಯೇಟರ್ ಎಷ್ಟು ಸಿಗ್ಬೋದು? ಸಿಂಗಲ್ 100 ಥಿಯೇಟರ್ ಸಿಗುತ್ತೆ. ಓವರಾಲ್ 150 ಸರ್. ಆ್ಯಕ್ಚುಲಿ ಕರೆಕ್ಟ್ ಇರೋದು ಎಲ್ಲರೂ ಬರಬೇಕು ಅಂದರೆ 150 ಒಳಗಡೆ ಬರಬೇಕು. ಆಮೇಲೆ ಡಬಲ್ ಥಿಯೇಟರ್ಸ್ ಆ ಸೆಂಟರ್ಸ್ನಲ್ಲಿ ಹಾಕಿದ್ರೆ 225 ಮಾಡ್ಬೋದು. ಬಟ್ ಡಬಲ್ ಸೆಂಟರ್ಸ್ ಹಾಕಿ ಪ್ರಯೋಜನ ಇಲ್ಲ. ಆಡಿಯನ್ಸ್ ಫುಲ್ಲು ಆಗಬೇಕಲ್ಲ.